She got beauty. ನೋಡಿರಿ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಬಿಡೋಕ್ಕೆ ಲೇಟ್ ಅದಕ್ಕೆ ಇಷ್ಟೊಂದು ಆಯ್ತು, ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ವಿಡಿಯೋ ಸ್ವಲ್ಪ ಲೇಟ್ ಆಗಿಬಿಟ್ಟಿದ್ದೀನಿ. ಓಕೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಓಕೆ, ಹಂಗೆ ನಮ್ಮ ಚಾನಲ್ ಇದೆ ಫಸ್ಟ್ ಮಾಡ್ತೀವಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೋಬೇಡಂಗೆ. ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಯೂಸ್ ಆಗುತ್ತೆ. ಸೊ ಇದೇ ಥರ ನಿಮ್ಗೆ ಏನಾದ್ರು ಬೇರೆ ಥರ ಎಡಿಟಿಂಗ್ ಬೇಕಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಯಾವ ಥರ ಮಾಡ್ಬೇಕಂತ. ಸೊ ನನಗೆ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ನಿಮ್ಮ ನೀವು ಮಾಡಿರೋ ಮೆಸೇಜ್ ರಿಪ್ಲೈ ಕೊಡ್ತೀನಿ. ಓಕೆನಾ. ಈಗ ಅಲರ್ಟ್ ಮೋಷನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಅಲರ್ಟ್ ಮೋಷನ್ ಆ್ಯಪ್ ಓಪನ್ ಮಾಡ್ಕೊಂಡಾದ್ಮೇಲೆ ಪ್ರಾಜೆಕ್ಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸಿಂಪಲಾಗಿ ಹೇಳ್ತೀನಿ ನೋಡಿ, ಇಲ್ಲಿ ಭಾಳ ಪ್ರಾಸೆಸ್ ಏನಿರಲ್ಲ. ಓಕೆನಾ. ಫಾಂಟ್ ಒಂದು ಆ್ಯಡ್ ಮಾಡ್ಕೊಳ್ಳಿ. ಫಾಂಟ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸೊ ಇಲ್ಲ ಫಾಂಟ್ ಒಂದು ಆ್ಯಡ್ ಮಾಡ್ಕೊಂಡಿರಿ. ಓಕೆ, ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಕಲರ್ ಬಾಕ್ಸ್ ಕಾಣ್ತಿದ್ದಲ್ಲ, ಸಾರಿನಾ, ಕಲರ್ ಬಾಕ್ಸ್ ಮೇಲೆ ಒತ್ತಿ. ಕಲರ್ ಬಾಕ್ಸ್ ಮೇಲೆ ಒತ್ತಿ ಆದಮೇಲೆ ಸೊ ಇಲ್ಲಿ ಸ್ಟಾರ್ ಐಕನ್ ಕಾಣ್ತಿದೆ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ನೀವು ಎಕ್ಸಾಂಪಲ್ಗೆ ಯಾರು ಫೋಟೋ ಆ್ಯಡ್ ಮಾಡ್ಬೇಕಂತಿರ್ತೀರ. ಓಕೆನಾ. ಒಂದು ನಿಮಿಷ. ಸೊ ಓಕೆನಾ, ಯಾವುದೋ ಒಂದು ಫೋಟೋ ಕ್ಲಿಕ್ ಮಾಡ್ತೀವಿ ನೋಡಿ. ಸೊ ಅಡ್ಜಸ್ಟ್ಮೆಂಟ್ ಮಾಡಿ ನೋಡಿ. ಓಕೆನಾ, ಇದ್ದ ಸೆಟ್ ಆಗುತ್ತೆ. ಓಕೆನಾ, ಇಲ್ಲಿ ಕೂಡ ಸೇಮ್ ಅದೇ ಥರ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಬಾಕ್ಸ್ನಾಗ ಹೋಗಿ ಸ್ಟಾರ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ನೀವು ಯಾರು ಫೋಟೋ ಆ್ಯಡ್ ಮಾಡ್ಬೇಕಂತಿರ್ತೀರ ಅದೇ ಫೋಟೋ. ಓಕೆನಾ, ಸಖತ್ ಸೆಟ್ ಆಯ್ತು ನೋಡಿ ಇಲ್ಲಿ. ಓಕೆನಾ, ಇಲ್ಲಿ ಈಗ ಯಾವುದಾದ್ರೂ ಒಂದು ಗ್ರೂಪ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರೂಪ್ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಎಡಿಟ್ ಗ್ರೂಪ್ನಾಗ ಹೋಗಿ ನೀವು ಯಾರು ಫೋಟೋ ಆ್ಯಡ್ ಮಾಡ್ಬೇಕಂತಿರ್ತೀರ ಫಸ್ಟ್ ಅವ್ರ ಫೋಟೋ ತೊಗೊಳ್ಳಿ ಹೇಳ್ತೀನಿ. ಎಕ್ಸಾಂಪಲ್ಗೆ ಇನ್ನು ತಗೊಂತೀವಿ ನೋಡಿ. ಕರೆಕ್ಟ್ ಶೇಪ್ ಕೆಳಗಡೆ ತಗೊಂಬಂದು ಶೇಪ್ ಕೆಳಗಡೆ ತಗೊಂಡು ಸ್ವಲ್ಪ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಕಟ್ ಮಾಡ್ಕೊಂಡಾದ್ಮೇಲೆ ಲಾಸ್ಟ್ ತಾನೇ ಹೇಳ್ಕೊಳ್ಳಿ. ಇಲ್ಲಿ ಕಾಣ್ತಿದ್ದಲ್ಲ, ಇದು ಲಾಸ್ಟ್ ತಾನೇ ಹೇಳ್ಕೊಂಡಾದ್ಮೇಲೆ ಆ ಫೋಟೋನ ಕರೆಕ್ಟ್ ಕಾಣೋ ಥರ ತಗೊಂಬಂದು ಸ್ವಲ್ಪ ಸೈಜ್ ಸಣ್ಣದು ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಈ ಕೆಳಗಡೆ ಫೋಟೋನ ಕಾಪಿ ಲೇಯರ್ ಮಾಡ್ಕೊಳ್ಳಿ. ಓಕೆನಾ, ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ಲಸ್ಸಿಗೆ ಕ್ಲಿಕ್ ಮಾಡ್ಕೊಳ್ಳಿ, ಕಾಪಿ ಲೇಯರ್ ಮಾಡ್ಕೊಳ್ಳಿ. ಕಾಪಿ ಲೇಯರ್ ಮಾಡ್ಕೊಂಡಾದ್ಮೇಲೆ ಈಗ ನೀವು ಒಂದು ಆ್ಯಡ್ ಮಾಡಿದಿರಲ್ಲ ಫೋಟೋ, ನಿಮ್ಮ ಫೋಟೋನ ಆ ಫೋಟೋಕ್ಕೆ ಪ್ಲಸ್ಸಾಗೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟು ನಿಮ್ಮ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಪ್ಲಸ್ಸಾಗೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪೇಸ್ಟ್ ಸ್ಟೈಲ್ ಪಕ್ಕ ಯಾರೋ ಕಾಣ್ತಿದ್ದಲ್ಲ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಕಲರ್ ಬಾಕ್ಸ್ ಮತ್ತು ಟೈಮಿಂಗ್ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಂಡಾದ್ಮೇಲೆ ಪೇಸ್ಟ್ ಮಾಡಿ. ಈ ಥರ ಬರುತ್ತೆ. ಈಗ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಓಕೆನಾ, ಈ ಥರ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ, ಸೆಟ್ ಆಗುತ್ತೆ. ಈಗ ಬ್ಯಾಗ್ ಬಂದು ಫಸ್ಟ್ ಬ್ಯಾಗ್ ಬಂದಿದೆ, ಬ್ಯಾಗ್ ಬಂದು ನೋಡಿ ಫಸ್ಟು. ಸೆಟ್ ಆಗುತ್ತಲ್ವ. ಸೊ ನೀವು ಯಾವುದೇ ಅಡ್ಜಸ್ಟ್ಮೆಂಟ್ ಮಾಡಿ ಗ್ರೂಪ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಏನು ಮಾಡ್ತೀರಪ್ಪ ಅಂತಂದರೆ ಒಂದು ನಿಮಿಷ. ಈಗ ಏನು ಮಾಡೋದೇನಿಲ್ಲ, ಸೇಮ್ ಅದೇ ಥರ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಇನ್ನೊಂದು ಟೈಮ್ ತೋರಿಸ್ತೀನಿ ನೋಡಿ. ಸೊ ಇನ್ನೊಂದು ಗ್ರೂಪ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಅದ್ರಾಗ ಅನಿಮೇಷನ್ ಇದೆಯಲ್ಲ, ಅದನ್ನ ಕಾಪಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಪ್ಲಸ್ಸಾಗಿ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಯಾರು ಫೋಟೋ ಆ್ಯಡ್ ಮಾಡ್ಬೇಕಂತಿರ್ತೀರ ಅಂದರೆ ಸೇಮ್ ಒಂದೇ ಫೋಟೋ ಇರ್ಬೇಕು ಅದು. ಓಕೆನಾ, ಕರೆಕ್ಟ್ ಇಲ್ಲಿಗೆ ಸ್ವಲ್ಪ ಹಿಂದ್ಗಡೆ ಕಟ್ ಮಾಡ್ಕೊಂಡು ಈಗ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಲಾಸ್ಟ್ನೇ ಹೇಳ್ಕೊಂಡಾದ್ಮೇಲೆ ಈ ಫೋಟೋನ ಒಂದು ನಿಮಿಷ ನಿಮಗೆ ಈ ಕೆಳಗಡೆ ಫೋಟೋನ ಕಾಪಿ ಲೇಯರ್ ಮಾಡ್ಕೊಳ್ಳಿ. ಓಕೆನಾ, ಕಾಪಿ ಲೇಯರ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಫೋಟೋಕ್ಕೆ ಕ್ಲಿಕ್ ಮಾಡಿಕೊಂಡು ಈ ಪ್ಲಸ್ಸಿಗೆ ಕ್ಲಿಕ್ ಮಾಡ್ಕೊಳ್ಳಿ. ಪೇಸ್ಟ್ ಸ್ಟೈಲ್ ಪಕ್ಕ ಯಾರೋ ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ ಮತ್ತು ಟೈಮಿಂಗ್ ಬಾಕ್ಸ್ ಆಫ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಡಿಲೀಟ್ ಮಾಡಿಬಿಡಿ ನಿಮ್ಮಿಂದಲದು. ಓಕೆನಾ, ಸ್ವಲ್ಪ ಇದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಆಯಿತಾ. ಸಖತ್ತಾಗಿ ಆ್ಯಡ್ ಆಯ್ತು ನೋಡಿ ಈಗ. ಓಕೆನಾ, ಸೇಮ್ ಅದೇ ಥರ ನೀವೆಲ್ಲ ಮಾಡ್ಕೊತ ಇಲ್ಲಿ ಕೂಡ ಸೇಮ್ಗೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಯಾರು ಫೋಟೋ ಆ್ಯಡ್ ಮಾಡ್ಬೇಕಂತಿರ್ತೀರೋ ಅವ್ರ ಫೋಟೋ ಆ್ಯಡ್ ಮಾಡ್ಕೊಳ್ಳಿ, ಸೆಟ್ ಆಗುತ್ತೆ. ಓಕೆನಾ, ಇಲ್ಲಿ ಸೇಮ್ ಎಲ್ಲ. ಓಕೆ, ನೀವೇನಾದರೂ ಪ್ರಾಬ್ಲಮ್ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ರಿಪ್ಲೈ ಕೊಡ್ತೀನಿ. ಓಕೆ, ವೀಡಿಯೋ ಇಷ್ಟ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ, ಯೂಸ್ ಆಗುತ್ತೆ. ಓಕೆ, ಈಗ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಓಕೆ, ಬಾಯ್, ಜೈ ಹಿಂದ್.